ಮೇಡಮ್ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನೀವು ಇದ್ದಾಗೆಲ್ಲ ನಿಮ್ಗೆ ಗೊತ್ತಾಗ್ತಾ ಇರಲ್ಲ ಅಂದ್ರೆ ಹೊರಗಡೆ ಏನ್ ನಡೀತಾ ಇದೆ ಅಂತ ಹೇಳಿ. ಸೊ ಹೊರತೂರ್ ಸಂತೋಷ್ ಒಂದು ಹುಲಿ ಉಗುರದೆಲ್ಲ ಇಶ್ಯೂಸ್ ಆಯ್ತು, ಆಮೇಲೆ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಆಯ್ತು. ಸೊ ಅದೆಲ್ಲ ನಿಮ್ ಹೊರಗಡೆ ಬಂದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಸೊ ಫಸ್ಟ್ ನಾನು ಶಾಕ್ ಅಲ್ಲಿ ಇದ್ದೆ. ಆಬ್ವಿಯಸ್ಲಿ ಐ ವಾಸ್ ಜಸ್ಟ್ ಲೈಕ್ ಓಕೆ, ಏನಾಗ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಮನೆ ಒಳಗಡೆ ಇರುವಾಗ ನಾವ್ ಎಲ್ಲರೂ ಚೆನ್ನಾಗಿದ್ವಿ. ಅಂಡ್ ಬಟ್ ಅದ್ರ ಬಗ್ಗೆ ಅದವ್ರ ಪರ್ಸನಲ್ ಲೈಫ್, ಅವ್ರ ಪರ್ಸನಲ್ ಲೈಫ್ ಇರುವಾಗ ನಂಗೆ ಏನು ಹೇಳಕ್ ಆಗಲ್ಲ. ಸೊ ಅವ್ರ ಸೈಡ್ ಆಫ್ ದ ಸ್ಟೋರಿನೂ ಅವ್ರು ಹೇಳಿದ್ರು. ಸೊ ಅವ್ರು ಏನ್ ಮಾಡ್ತಾರ ಅಂತ ಅದು ಅವ್ರ ಪರ್ಸನಲ್ ಲೈಫ್, ಅದ್ರ ಮೇಲೆ ನಂಗೆ ಏನು ಕಾಮೆಂಟ್ ಮಾಡಕ್ ಆಗಲ್ಲ ಅಷ್ಟೇ. ಓಕೆ ಮೇಡಮ್, ಇನ್ನು ವಿನಯ್ ಅಂದ್ರೆ ಆನೆ ಅಂತಾನೆ ಎಲ್ರಿಗೂ ಅವ್ರನ್ನ ಕರೆಯೋದು. ಸೊ ಈ ಆನೆನ ಪಳಗ್ಸೋದಕ್ಕೆ ಇವಾಗಿರುವಂತ ಏನು ಮಾವುತ ಯಾರು ಅಂತ ನಿಮ್ಗೆ ಅನ್ಸುತ್ತೆ? ಮಾವುತ ಎಷ್ಟೊಂದ್ ಜನಗಳು ಬಂದ್ ಹೋಗಿದಾರೆ. ನನ್ ಪ್ರಕಾರ ಇವಾಗ ಯಾರು ಇಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ವಿನಯ್ ಅವ್ರು ಹೇಗೆ ಅವ್ರ ಸ್ಟ್ಯಾಂಡ್ ತಗೋತಾ ಇದಾರೆ ಅಂದ್ರೆ ಎಷ್ಟು ಸ್ಟ್ರಾಂಗ್ ಆಗಿ ತಗೋತಾ ಇದಾರೆ. ಸೊ ಅವ್ರಿಗೆ ಏನ್ ಅನ್ಸುತ್ತೋ ಮುಖ ಮೇಲೆನೆ ಹೇಳ್ತಾ ಇದಾರೆ ಅವರು. ಸೊ ಯಾರು ಮಾವುತ ಅಂತ ನನ್ಗೆ ಕಾಣಿಸ್ತಾನೆ ಇಲ್ಲ, ನಿಜ ಹೇಳ್ಬೇಕಂದ್ರೆ ಅಷ್ಟೇ. ಓಕೆ ಮೇಡಮ್, ಇನ್ನು ಇಶಾನಿ ಅವರು ಬಿಗ್ ಬಾಸ್ ಇಂದ ಪಡೆದಂತ ಪೇಮೆಂಟ್ ಎಷ್ಟು ಹೇಳ್ಬೋದಾ? ಅಯ್ಯೋ ಇಲ್ಲಪ್ಪ, ಅದೆಲ್ಲ ಹೇಳಕ್ ಆಗಲ್ಲ. ಅದು ಡೆಫಿನೆಟ್ ಆಸ್ ಯೂಶುವಲ್ ಇಟ್ಸ್ ಪ್ರೈವೇಟ್. ಸೊ ಓಕೆ, ಸೂಪರ್ ಮೇಡಮ್, ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ನಿಮ್ಗೆ ಅನ್ಸಿದ್ದು ತುಂಬಾ ಪಾಪ್ಯುಲರ್ ಅಂತ ಹೇಳಿ ಅಲ್ಲಿ ಒಳಗಡೆ ಇರೋವಂಥವ್ರು ಯಾರು ಅನ್ಸಿದ್ರು ಮೇಡಮ್? ಈಚೆ ನಂಗೆ ಅನ್ಸ್ತು ಸಂಗೀತ ಅವರು ಮತ್ತೆ ಪ್ರತಾಪ್ ಅವರು ಇಬ್ರು ತುಂಬಾ ಪಾಪ್ಯುಲರ್ ಆಗಿದ್ದಾರೆ. ಡ್ರೋನ್ ಪ್ರತಾಪ್ ಏನಕ್ಕೆ ಮೇಡಮ್ ಡ್ರೋನ್ ಬಗ್ಗೆ ಅಷ್ಟೊಂದು ನನ್ಗೆ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಅವ್ರು ಮೇ ಬಿ ಲೈಕ್ ಸರ್ ಸಿಂಪತಿ ಕಾರ್ಡ್ ಯೂಸ್ ಮಾಡಿ ಎಲ್ಲ. ಸೊ ಮೇ ಬಿ ಅದರಿಂದ ಅವ್ರಿಗೆ ಯುನೋ ಪಾಪ್ಯುಲಾರಿಟಿ ಇನ್ನ ಸಿಕ್ಕಿದೆ. ಬಟ್ ಅವ್ರ ಆಟ ಚೆನ್ನಾಗಿ ಆಟ ಆಡ್ತಾ ಇದಾರೆ. ಸೊ ಅದೆಲ್ಲ ನೋಡಿನೂ ಐ ಥಿಂಕ್ ಜನಗಳು ತುಂಬಾ ಇಷ್ಟ ಆಗ್ತಾ ಇದೆ. ಅಂಡ್ ಅಷ್ಟೇ. ಅಂಡ್ ಯಾ ದಟ್ಸ್ ಇಟ್. ಓಕೆ ಮೇಡಮ್, ಇನ್ನು ಫಿನಾಲೆ ಅಂತದವರೆಗೂ ಸೊ ಯಾರೆಲ್ಲ ಬರ್ತಾರೆ ನೋಡ್ಬೇಕು. ಸೊ ನೆಕ್ಸ್ಟ್ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಅನ್ಸುತ್ತೆ ಮೇಡಮ್? ಇವಾಗ ನೆನ್ನೆ ಎಪಿಸೋಡ್ ನೋಡುವಾಗ ಇದು ಸೊ ಅದ್ರ ತನಕ ನಾನು ಅನ್ಕೊಂಡಿದ್ದೆ ವರ್ತೂರ್ ಅವ್ರಂತ. ಬಟ್ ಐ ಡೋಂಟ್ ಥಿಂಕ್ ಸೊ. ಮೇ ಬಿ ಅವ್ರು ಇರಲ್ಲ ಅಂತ ನನ್ಗೆ ಅನ್ಸುತ್ತೆ. ಕುಡ್ ಬಿ ಮೇ ಬಿ ತನಿಷಾ ವರ್ತೂರ್ ಮೇಡಮ್. ನೆಕ್ಸ್ಟ್ ವಿಕೆಟ್ ಯಾವ ವಿಕೆಟ್ ಬೀಳುತ್ತೆ ಮೇಡಮ್? 2 ವಿಕೆಟ್. ಕಷ್ಟ. ತನಿಷಾ ಅಂತ ಅನ್ಸುತ್ತೆ. ತನಿಷಾ ಮೇ ಬಿ. ಓಕೆ, ಸೂಪರ್ ಮೇಡಮ್, ಇನ್ನು ಈಗ ಇರುವಂತ ಸ್ಪರ್ಧಿಗಳಲ್ಲಿ ಟೋಟಲ್ 8 ಜನ ಇದ್ದಾರೆ. ಸೊ ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಒಪಿನಿಯನ್? ಸೊ ಹೇಳ್ತಾ ಹೋಗಿ ಮೇಡಮ್. ತುಕಾಲಿ ಸಂತು ಒಳ್ಳೆ ಕಮಿಡಿಯನ್ ಅವರು, ಚೆನ್ನಾಗಿ ಆಟ ಆಡ್ತಾ ಇದಾರೆ ಅಂಡ್ ಎಂಟರ್ಟೈನ್ ಮಾಡ್ತಾ ಇದಾರೆ. ಸೂಪರ್. ಡ್ರೋನ್ ಪ್ರತಾಪ್ ತುಂಬಾ ಬುದ್ಧಿವಂತವರು, ತುಂಬಾ ಬುದ್ಧಿವಂತವರು. ಚೆನ್ನಾಗಿ ಆಟ ಆಡ್ತಾ ಇದಾರೆ. ವರ್ತೂರ್ ಸಂತೋಷ್ ಅವ್ರು ಇವಾಗ ಆಕ್ಚುಲಿ ನನ್ಗೆ ಗೊತ್ತಿರ್ಲಿಲ್ಲ ಅವರು ಒಂಥರ ಕಾಮಿಡಿ ತರ ಇದಾರೆ. ಲೈಕ್ ಅವ್ರು ಕಾಮಿಡಿ ಮಾಡ್ತಾರೆ. ಬಟ್ ಅವ್ರಿಗೆ ಏನ್ ಅನ್ಸುತ್ತೋ ಇವಾಗ ಸ್ಟೇಟ್ ಆಗಿ ಹೇಳ್ತಾ ಇದಾರೆ, ಮುಖದ ಮೇಲೆ ಹೇಳ್ತಾ ಇದಾರೆ. ತುಕಾಲಿ ಅವ್ರ ಜೊತೆ ಇರ್ಲಿ ಇಲ್ಲ ಬೇರೆಯವ್ರ ಜೊತೆ ಇರ್ಲಿ, ಅವ್ರಿಗೇನ್ ಅನ್ಸುತ್ತೋ ಅವ್ರು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದಾರೆ. ಆನೆ ವಿನಯ್ ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ತುಂಬಾ ಡಿಟರ್ಮಿನ್ಡ್, ಮತ್ತೆ ಸ್ಟ್ರಾಟಜಿನೂ ಚೆನ್ನಾಗಿದೆ ಅಂಡ್ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಕಾರ್ತಿಕ್ ಅವರು ಎಲ್ಲ ನನ್ಗೆ ಅನ್ಸುತ್ತೆ ಅವ್ರ ಗ್ರಾಫ್ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಅವ್ರಿನ್ನ ತೋರ್ಸ್ಬೇಕು ಅವ್ರು ಹೇಗಿದ್ದಾರೆ ಅಂತ. ಅವ್ರ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ. ಬಟ್ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ನನ್ಗೂ ಗೊತ್ತು. ಅಂಡ್ ಅವ್ರು ಸ್ವಲ್ಪ ಇಮೋಷನಲ್ ಆಗಿದ್ದಾರೆ. ಬಟ್ ದಟ್ಸ್ ಅ ಗುಡ್ ಥಿಂಗ್, ಅದು ಬ್ಯಾಡ್ ಆಗಿಲ್ಲ ಅಂತ ಅನ್ಸುತ್ತೆ. ಓಕೆ, ನಮ್ರತಾ ಆಕ್ಚುಲಿ ಕಾನ್ಫಿಡೆಂಟ್ ಆಗಿದ್ದಾರೆ ಇವಾಗ ಅಂಡ್ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅವರು ಸ್ವಲ್ಪ ಲೈಕ್ ಎಲ್ಲಾರ ಜೊತೆ ಅವರು ಎಲ್ಲರ ಜೊತೆ ಮಾತಾಡ್ತಾ ಇದ್ದಾರೆ, ಎಲ್ಲರ ಜೊತೆ ಶಿ ಇಸ್ ಗೆಟಿಂಗ್ ಅಲಾಂಗ್ ಅಂತ. ಅಂಡ್ ಶಿ ಇಸ್ ಅ ಗುಡ್ ಕಂಟೆಸ್ಟೆಂಟ್, ಸ್ಟ್ರಾಂಗ್ ಕಂಟೆಸ್ಟೆಂಟ್. ತನಿಷಾ ಅವರು ಬಿಫೋರ್ ತುಂಬಾ ಲೌಡ್ ಆಗಿದ್ರು, ಅವ್ರ ಒಪಿನಿಯನ್ಸ್ ತುಂಬಾ ಜಾಸ್ತಿ ಇತ್ತು. ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಅಂಡ್ ಅವ್ರು ತುಂಬಾ ಐ ಥಿಂಕ್ ಅವರು ಮನಸ್ಸಿಂದ ಮತ್ತೆ ಹೃದಯದಿಂದ ತುಂಬಾ ಚೆನ್ನಾಗಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಸೂಪರ್ ಮೇಡಮ್. ಲಾಸ್ಟ್ ಮೇಡಮ್ ಸಂಗೀತ ಅವರು ತುಂಬಾ ಐ ಥಿಂಕ್ ಶಿ ಇಸ್ ಅವ್ರು ತುಂಬಾ ಇಂಟೆಲಿಜೆಂಟ್, ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಅಂಡ್ ಅವ್ರಿಗೆ ಏನ್ ಅನ್ಸುತ್ತೋ ಅದ್ ಹೇಳ್ತಾರ ಅವರು ಸ್ಟ್ರೇಟ್ ಆಗಿ, ಡೈರೆಕ್ಟ್ ಆಗಿ, ಏನು ಅನ್ಕೊಳಲ್ಲ. ಓಕೆ ಇದನ್ನ ನಾನು ಹೆದರ್ಬೇಕಾ ಏನಾದ್ರು ಹೇಳಕ್ ಹೋದ್ರೆ ಆತರ ಏನು ಅನ್ಕೊಳಲ್ಲ ಅವರು. ಅಂಡ್
ಅವ್ರು ಇಮೋಷನಲ್ ಆಗಿದ್ದಾರೆ, ಬಟ್ ಆ ಇಮೋಷನಲ್ ಇಂಟೆಲಿಜೆನ್ಸ್, ಸೊ ಅದನ್ನ ಯೂಸ್ ಮಾಡಿ ಅವ್ರ ಸ್ಟ್ರಾಟಜಿನೂ ತುಂಬಾ ಚೆನ್ನಾಗಿದೆ ಅಂತ ನನ್ಗೆ ಅನ್ಸುತ್ತೆ. ಎಸ್ ಮೇಡಮ್, ಫೈನಲಿ ಮೇಡಮ್ ಇನ್ನು ಬಿಗ್ ಬಾಸ್ ಬಗ್ಗೆ ಹೇಳೋದಾದ್ರೆ ಬಿಗ್ ಬಾಸ್ ಈ ಜರ್ನಿ ತುಂಬಾ ಚೆನ್ನಾಗಿತ್ತು ಅಂಡ್ ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ತುಂಬಾ ಯುನೀಕ್ ಎಕ್ಸ್ಪೀರಿಯನ್ಸ್ ಇತ್ತು. ಎಷ್ಟೊಂದು ಲೆಸನ್ಸ್ ಎಲ್ಲ ಕಲ್ತಿದೀನಿ ನಾನು. ಕನ್ನಡನೂ ನಾನು ಇದ್ರ ಬಗ್ಗೆ ಕೇಳಲೇಬೇಕು. ನೀವು ಕನ್ನಡ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಿರಲ್ಲ, ಸೊ ಹೊರಗಡೆ ಜನ ನಿಮ್ಗೆ ಹೇಗೆ ಹೇಗೆ ಹೇಳಿದ್ರು? ಎಲ್ಲಾರು ಹೇಳ್ತಾ ಇದ್ರು, ಓಕೆ ನಿಮ್ ಕನ್ನಡ ಗೊತ್ತಿಲ್ಲ ಅಂತ, ನಿಮ್ ಕನ್ನಡ ಸರಿಯಾಗಿ ಮಾತಾಡ್ತಾ ಇಲ್ಲ, ಫಸ್ಟ್ ಕನ್ನಡ ಕಲೀರಿ ಅಂತ. ನಾನ್ ಕಲಿತಾ ಇದ್ದೀನಿ, ನಾನ್ ಪರ್ಫೆಕ್ಟ್ ಇಲ್ಲ ಅಂತ ನನ್ಗೆ ಗೊತ್ತು. ನಾನ್ ಕನ್ನಡ ಕಲಿತಾ ಇದ್ದೀನಿ. ಬರೀ ನಾನ್ ಬೆಂಗಳೂರು ಇವಾಗ ಬರೀ 2 ವರ್ಷ ಆಗಿದೆ ಆಲ್ಮೋಸ್ಟ್ ಬೆಂಗಳೂರು ಬಂದ್ಮೇಲೆ, ಅಂಡ್ ಆವಾಗ ನಾನ್ ಕನ್ನಡ ಕಲಿಯಕ್ ಶುರು ಮಾಡ್ದೆ. ಸೊ ಬಿಗ್ ಬಾಸ್ ಮನೆಯಲ್ಲೂ ಇರುವಾಗ ನನ್ ಕನ್ನಡನೇ ಮಾತಾಡ್ಬೇಕಿತ್ತಲ್ವಾ, ಸೊ ಅದ್ರಿಂದ ನನ್ ಕನ್ನಡ ಇನ್ನೂ ಇಂಪ್ರೂವ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಇನ್ನ ಇಂಪ್ರೂವ್ ಆಗ್ಬೇಕಂತ ಆಸೆ ಇದೆ. ಅಂಡ್ ಐ ಡೋಂಟ್ ನೋ ಲೈಕ್ ಏನಕ್ಕೆ ಹೇಳ್ತಾರೆ, ನಂಗೆ ಕನ್ನಡ ಗೊತ್ತಿಲ್ಲ ಗೊತ್ತಾಗ್ತಾ ಇಲ್ಲ, ಬಟ್ ಎನಿವೇ ನನ್ ಕನ್ನಡ ಪರ್ಫೆಕ್ಟ್ ಇಲ್ಲ, ಬಟ್ ಕಲಿತೀನಿ. ಬಿಗ್ ಬಾಸ್ ಮನೆಯಲ್ಲಿ ನೀವೇನ್ ಕಲ್ತ್ಕೊಂಡು ಹೊರಗಡೆ ಬಂದ್ರಿ? ಏನ್ ಕಲ್ತ್ರಿ? ತುಂಬಾ ಜಾಸ್ತಿನೇ ಕಲ್ತೆ ನಾನು ಆಕ್ಚುಲಿ. ಅಲ್ಲಿರುವಾಗ ಸೊ ಕಲ್ಪೆ ಕೊಡ್ತಾನೆ ಇದ್ರು ನನಗೆ. ಆ ಕಲ್ಪೆ ಸಿಚುವೇಶನ್ ಅಲ್ಲಿ ಇರುವಾಗ ನಾನು ತುಂಬಾ ಹೌದು ಅಲ್ಲಿ ಕೂತ್ಕೊಂಡೆ, ಓಕೆ ಸೆಲ್ಫ್ ರಿಫ್ಲೆಕ್ಷನ್, ಏನಕ್ಕೆ ನಾನು ಇಲ್ಲಿದ್ದೀನಿ, ಎಲ್ಲರೂ ನನ್ನ ಕಲ್ಪೆ ಅಲ್ಲಿ ಆಗ್ತಾ ಇದಾರೆ, ಓಕೆ ಏನಕ್ಕೆ ಅಂತ. ಸೊ ಅದನ್ನ ನಾನು ನೋಟಿಸ್ ಮಾಡಿ ನನ್ಗೆ ಏನ್ ಅನ್ಸ್ತಂದ್ರೆ, ಓಕೆ ನಂದ್ ಆಟ ನಾನು ಆಟ ಆಡ್ಬೇಕಂತ ನನ್ಗೆ ಅನ್ಸ್ತು. ಅಂಡ್ ನಾನು ಇಮೋಷನಲ್ ಆಗಿದ್ದೀನಿ ಅಂತ ನನ್ಗೆ ಅನ್ಸ್ತು. ಅಂಡ್ ಇದನ್ನ ಇವಾಗ ನನ್ ಸ್ಟ್ಯಾಂಡ್ ತಗೋಬೇಕು ಅಂತ ನನ್ಗೆ ಅನ್ಸ್ತು ಇವಾಗ. ಸೊ ಲೈಫ್ ಅಲ್ಲಿ ಇರುವಾಗ ಲೈಕ್ ಜನರಲ್ ಆಗಿ ರಿಯಾಲಿಟಿಯಲ್ಲಿ ಇರ್ಲಿ, ಇಲ್ಲ ಬಿಗ್ ಬಾಸ್ ಮನೇಲಿ ಇರ್ಲಿ, ಏನಾದ್ರೂ ಇರ್ಲಿ, ಎಲ್ಲಾದ್ರೂ ಇರ್ಲಿ, ನಾವ್ ನಮ್ ಬಗ್ಗೆ ಯೋಚನೆ ಮಾಡ್ಬೇಕು ಫಸ್ಟ್. ಸೊ ನಾವ್ ಸರಿಯಾಗಿದ್ರೆ, ನಾವ್ ಚೆನ್ನಾಗಿದ್ರೆ ಇನ್ನೊಬ್ರಿಗೆ ನಾವು ಸರಿಯಾಗಿರ್ತೀವಿ ಅವ್ರ ಜೊತೆ, ಮತ್ತೆ ಚೆನ್ನಾಗಿ ಮಾತಾಡ್ತೀವಿ, ಆತರ ಇರ್ತೀವಿ. ಬಟ್ ನಾವು ನಮ್ ಬಗ್ಗೆ ಯೋಚನೆ ಮಾಡ್ಬೇಕು, ನಮ್ ಸ್ಟ್ಯಾಂಡ್ ತಗೋಬೇಕು, ನಮ್ಗೇನ್ ಅನ್ಸುತ್ತೋ ಅದ್ ನಾವ್ ಹೇಳ್ಬೇಕು, ಕಾನ್ಫಿಡೆಂಟ್ ಆಗಿರ್ಬೇಕು. ಅಂಡ್ ಏನಾದ್ರೂ ಇರ್ಲಿ, ಜನಗಳು ಏನಾದ್ರೂ ಅನ್ಕೊಳ್ಳಿ, ವೀಕ್ಷಕರಿಗೆ ಅವ್ರಿಗೂ ಆಬ್ವಿಯಸ್ಲಿ ಅವ್ರ ಒಪಿನಿಯನ್ಸ್ ಎಲ್ಲ ಇರುತ್ತೆ. ಅಂಡ್ ಅದ್ ಅವ್ರ ಒಪಿನಿಯನ್ಸ್ ಚೆನ್ನಾಗಿರುತ್ತೆ, ಒಳ್ಳೇದಿರುತ್ತೆ, ಇಲ್ಲ ಯಾವ ತರ ಇರುತ್ತೆ ಅಂತ ನಾವ್ ಡಿಸಿಷನ್ ತಗೊಳಕ್ ಆಗಲ್ಲ. ಬಟ್ ನಮ್ಗೇನ್ ಅನ್ಸುತ್ತೋ ನಮ್ ಬಗ್ಗೆ ನಾವು ಸ್ಟ್ರಾಂಗ್ ಆಗಿರ್ಬೇಕು ಅದ್ರ ಮೇಲೆ. ಅಂಡ್ ದಟ್ಸ್ ವಾಟ್ ಐ ಲರ್ನ್. ಅದ್ ನನ್ ದೊಡ್ಡ ಲೆಸನ್ ಆಗಿತ್ತು. ಅಂಡ್ ಆಬ್ವಿಯಸ್ಲಿ ಚಿಕ್ಕದಾಗಿರ್ಲಿ, ನಮ್ಮ ಅಮ್ಮ ಅಪ್ಪ ತಂದೆ ತಾಯಿದು ಅವ್ರ ವರ್ತು, ಅವರು ಎಷ್ಟು ಬ್ಲೆಸ್ಸಿಂಗ್ಸ್ ನಮ್ ತಂದೆ ತಾಯಿ. ಮತ್ತೆ ಅದಾದ್ಮೇಲೆ ಊಟ ಇರ್ಲಿ, ಏನಾದ್ರೂ ಇರ್ಲಿ, ಆ ವ್ಯಾಲ್ಯೂ ಎಲ್ಲ ನಮ್ಗೆ ಗೊತ್ತಾಗುತ್ತೆ. ಅಂಡ್ ಫ್ರೆಂಡ್ಶಿಪ್ ಯಾವ್ದಾದ್ರು ಇಲ್ಲಿ ವ್ಯಾಲ್ಯೂಸ್ ಎಲ್ಲ ಗೊತ್ತಾಗುತ್ತೆ. ಸೊ ಅದೆಲ್ಲ ಕಲ್ತಿದ್ದೀನಿ. ಎಸ್, ನೋಡಿದ್ರಲ್ಲ ವೀಕ್ಷಕರು, ಇದಿಷ್ಟು ಬಿಗ್ ಬಾಸ್ ಸೀಸನ್ 10 ಇಂದ ಬಂದಂತ ಸ್ಪರ್ಧಿ ಇಶಾನಿ ಅವ್ರ ಜೊತೆಗಿನ ಮಾತುಕತೆ ಆಗಿದ್ದು. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಅವ್ರ ಭಾಷೆ ಕೇಳೋದಕ್ಕೆ, ಕನ್ನಡ ಭಾಷೆ ಕೇಳೋದಕ್ಕೆ. ಸೊ ಅವ್ರ ಜೊತೆ ಇಷ್ಟೊತ್ತು ಇಂಟರ್ವ್ಯೂ ಮಾಡಿದೆ. ಒಂದ್ ರೀತಿ ಪ್ರೌಡ್ ಅನ್ಸೋದಕ್ಕೆ ಶುರು ಆಗುತ್ತೆ, ಯಾಕಂದ್ರೆ ಅವ್ರ ಕನ್ನಡನೇ ಆ ರೀತಿ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸಂದರ್ಶನ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷ ಅತಿಥಿಗಳೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ. ನೋಡ್ತಾ ಇರಿ ನ್ಯೂಸ್ 12. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.